ಒಂದು ಕಡೆ ಅನಾಥರಾದ 2 ಸಹೋದರಿಯರು, ಇನ್ನೊಂದು ಕಡೆ ಅವರ ಜಮೀನಿನ ಮೇಲೆ ಕಣ್ಣಿಟ್ಟಿದ್ದ ಸ್ವಂತ ಸಂಬಂಧಿಕರು. ರಕ್ತದ ಸಂಬಂಧವೇ ಅವರ ದೊಡ್ಡ ಶತ್ರುವಾಗಿ ಬದಲಾದಾಗ ಆ ಇಬ್ಬರು ಹೆಣ್ಣು ಮಕ್ಕಳ ಬದುಕಿನಲ್ಲಿ ಏನಾಯಿತು ಗೊತ್ತಾ? ಈ ಕಥೆಯ ಕೊನೆಯ ಕ್ಷಣ ನಿಮ್ಮ ಹೃದಯವನ್ನು ಮುಟ್ಟದೇ ಇರದು. ಕರ್ನಾಟಕದ ಒಂದು ಪುಟ್ಟ ಹಳ್ಳಿ, ಹಸಿರು ಹೊಲಗಳು, ಬೆಳಗಿನ ತಂಪಾದ ಗಾಳಿ, ದೂರದಲ್ಲಿ ಕೇಳಿಬರುವ ದೇವಸ್ಥಾನದ ಘಂಟೆಯ ಧ್ವನಿ. ಆ ಹಳ್ಳಿಯ ಒಂದು ಮೂಲೆಯಲ್ಲಿ ಕಾಲದ ಹೊಡೆತಕ್ಕೆ ಜರ್ಜರಿತವಾಗಿದ್ದ ಒಂದು ಹಳೆಯ ಗುಡಿಸಲಿತ್ತು. ಅಲ್ಲೇ ವಾಸಿಸುತ್ತಿದ್ದರು ಇಬ್ಬರು ಅನಾಥ ಸಹೋದರಿಯರು, ಜ್ಯೋತಿ ಮತ್ತು ಮೀರಾ. ಜ್ಯೋತಿ ತನ್ನ ವಯಸ್ಸಿಗಿಂತ ಹೆಚ್ಚು ನೋವು ಕಂಡಿದ್ದಳು. ಜೀವನ ಅವಳನ್ನು ಬೇಗನೆ ಪ್ರೌಢರನ್ನಾಗಿ ಮಾಡಿತ್ತು. ಮೀರಾ ಇನ್ನೂ ಜಗತ್ತಿನ ಒಳ್ಳೆಯತನವನ್ನು ನಂಬುತ್ತಿದ್ದ ಮುಗ್ಧ ಹೃದಯ. ಕೆಲವು ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಅವರ ತಾಯಿ ಮತ್ತು ತಂದೆ ಇಬ್ಬರೂ ಸಾವನ್ನಪ್ಪಿದ್ದರು. ಅಂದಿನಿಂದ ಈ ಇಬ್ಬರೇ ಒಬ್ಬರಿಗೊಬ್ಬರು ಕುಟುಂಬವಾಗಿದ್ದರು. ಒಂದು ಬೆಳಗ್ಗೆ ಜ್ಯೋತಿ ಅಡುಗೆ ಮಾಡುತ್ತಿದ್ದಳು. ಆದರೆ ಮನೆಯಲ್ಲಿದ್ದ ಅಕ್ಕಿ ಕೇವಲ 1 ದಿನಕ್ಕೆ ಮಾತ್ರ ಸಾಕಾಗುತ್ತಿತ್ತು. ಅವಳ ಮನಸ್ಸಿನಲ್ಲಿ ನಾಳೆಯ ಚಿಂತೆ, ಮತ್ತೆ ನಾಳೆಯ ನಂತರದ ಚಿಂತೆ, ಹೀಗೆ 1000 ಪ್ರಶ್ನೆಗಳು. ಅಷ್ಟರಲ್ಲಿ ದೇವಸ್ಥಾನದಿಂದ ಪೂಜೆಯ ತಟ್ಟೆ ಹಿಡಿದು ಮೀರಾ ಮನೆಗೆ ಬರುತ್ತಾಳೆ. ಎಲ್ಲಿ ಹೋಗಿದ್ದೆ ಅಷ್ಟೊತ್ತು ಎಂದು ಜ್ಯೋತಿ ಕೇಳುತ್ತಾಳೆ. ಮೀರಾ ನಗುತ್ತಾ ಹೇಳುತ್ತಾಳೆ, ಗೌರಿಕಾಕಿಯ ಕುರಿ ಸಿಕ್ಕಿಹಾಕಿಕೊಂಡಿತ್ತು ಅಕ್ಕ, ಅದನ್ನ ಬಿಡಿಸಿದೆ. ಆ ಉತ್ತರ ಕೇಳಿ ಜ್ಯೋತಿ ಮೌನವಾಗುತ್ತಾಳೆ. ಈ ಹುಡುಗಿ ಯಾವಾಗಲೂ ತನ್ನ ಬಗ್ಗೆ ಯೋಚಿಸುವುದಿಲ್ಲ. ಯಾರಿಗಾದರೂ ಸಹಾಯ ಮಾಡುವುದೇ ಅವಳಿಗೆ ಮುಖ್ಯ. ಮೀರಾ ಹಳೆಯ ಪೆಟ್ಟಿಗೆಯಿಂದ ತನ್ನ ತಾಯಿಯ ಸೀರೆಯನ್ನು ಹೊರತೆಗೆದು ತನ್ನ ಮುಖಕ್ಕೆ ಹಚ್ಚಿಕೊಳ್ಳುತ್ತಾಳೆ. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ತುಂಬಿ ಬರುತ್ತವೆ. ಅಮ್ಮನ ನೆನಪು, ಅಪ್ಪನ ನಗು ಎಲ್ಲವೂ ಮತ್ತೆ ಕಣ್ಣು ಮುಂದೆ ಬರುತ್ತವೆ. ಆದರೆ ಜೀವನ ಯಾರನ್ನೂ ಕಾಯುವುದಿಲ್ಲ. ಅದೇ ದಿನ ಅವರ ಮನೆಗೆ ಧರ್ಮಪಾಲ್ ಬರುತ್ತಾನೆ. ಜೊತೆಗೆ ಅವನ ಹೆಂಡತಿ ವಿಮಲ ಮತ್ತು ಮಗ ಕಮಲ್. ಹೊರಗೆ ನೋಡಲು ಸಂಬಂಧಿಕರು, ಆದರೆ ಒಳಗೆ ದುರಾಸೆಯ ರೂಪ. ಅವರು ಮನೆಯೊಳಗೆ ಕಾಲಿಟ್ಟ ಕ್ಷಣ ಅವರ ಕಣ್ಣುಗಳು ಜಮೀನಿನ ಲೆಕ್ಕ ಹಾಕಲು ಶುರುಮಾಡುತ್ತವೆ. ನಿಮಗೆ ತುಂಬ ಕಷ್ಟವಾಗುತ್ತಿದೆ ಅಲ್ವಾ ಎಂದು ಧರ್ಮಪಾಲ್ ನಕಲಿ ಕಾಳಜಿಯಿಂದ ಕೇಳುತ್ತಾನೆ. ಜ್ಯೋತಿಗೆ ಅವನ ಮಾತುಗಳಿಗಿಂತ ಅವನ ಉದ್ದೇಶ ಚೆನ್ನಾಗಿ ಅರ್ಥವಾಗುತ್ತಿತ್ತು. ವಿಮಲ ನಿಧಾನವಾಗಿ ವಿಷಯಕ್ಕೆ ಬರುತ್ತಾಳೆ. ನಿಮ್ಮ ಜಮೀನು ನಮ್ಮ ಹೆಸರಿಗೆ ಬರೆದುಕೊಡಿ, ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ. ಅದು ಸಹಾಯವಲ್ಲ, ಅದು ಕಬಳಿಸುವ ಯೋಜನೆ. ಕಮಲ್ ಅಹಂಕಾರದಿಂದ ನಗುತ್ತಾನೆ. ನೀವು ಹೆಣ್ಣುಮಕ್ಕಳು, ಜಮೀನು ನೋಡಿಕೊಳ್ಳಲು ಆಗುತ್ತಾ? ಆ ಮಾತು ಕೇಳಿ ಜ್ಯೋತಿ ಎದ್ದು ನಿಂತಳು. ಈ ಜಮೀನು ನಮ್ಮ ತಂದೆ ತಾಯಿಯ ಕೊನೆಯ ನೆನಪು. ನಾವು ಜೀವಂತ ಇರುವವರೆಗೂ ಯಾರಿಗೂ ಕೊಡೋದಿಲ್ಲ. ಧರ್ಮಪಾಲ್ ಮುಖ ಕಪ್ಪಾಗುತ್ತದೆ. ಹೊರಡುವಾಗ ಅವನೊಂದು ಮಾತು ಹೇಳುತ್ತಾನೆ, ಒಂದು ದಿನ ನಮ್ಮ ಹತ್ತಿರ ಅಳುತ್ತಾ ಬರುತ್ತೀರಾ. ಅದೇ ದಿನ ಅವನ ಮನಸ್ಸಿನಲ್ಲಿ ದೊಡ್ಡ ಸಂಚು ಹುಟ್ಟಿಕೊಂಡಿತ್ತು. ಮುಂದಿನ ದಿನ ಜ್ಯೋತಿ ಮತ್ತು ಮೀರಾ ತಮ್ಮ ಹೊಲಕ್ಕೆ ಹೋಗುತ್ತಾರೆ. ಅವರು ಬೆಳೆಸಿದ ತರಕಾರಿಗಳು ಚೆನ್ನಾಗಿ ಬೆಳೆದಿದ್ದವು. ಅವುಗಳನ್ನು ಮಾರಿದರೆ ಕೆಲವು ದಿನ ಜೀವನ ಸಾಗಿಸಬಹುದು. ಆದರೆ ಹೊಲದ ಮಧ್ಯದಲ್ಲಿ ಒಂದು ಗೂಟ ಹೊಡೆದಿರುವುದು ಕಾಣುತ್ತದೆ. ಅದು ನಿನ್ನೆ ಇರಲಿಲ್ಲ. ಜ್ಯೋತಿಗೆ ತಕ್ಷಣ ಎಲ್ಲವೂ ಅರ್ಥವಾಗುತ್ತದೆ. ಧರ್ಮಪಾಲ್ ತನ್ನ ಆಟ ಶುರು ಮಾಡಿದ್ದ. ಅದೇ ರಾತ್ರಿ ಧರ್ಮಪಾಲ್ ಮತ್ತು ಪಟವಾರಿ ಗುಪ್ತವಾಗಿ ಭೇಟಿಯಾಗುತ್ತಾರೆ. ಹಣದ ಕಟ್ಟು ಮೇಜಿನ ಮೇಲಿರುತ್ತದೆ. ದಾಖಲೆ ಬದಲಾಯಿಸಬೇಕು ಎಂದು ಧರ್ಮಪಾಲ್ ಹೇಳುತ್ತಾನೆ. ಪಟವಾರಿ ಹಣ ಎಣ್ಣುತ್ತಾ ನಗುತ್ತಾನೆ. ಕೆಲಸ ಆಗುತ್ತದೆ. ಕೆಲವೇ ದಿನಗಳಲ್ಲಿ ಪಂಚಾಯತಿಯಲ್ಲಿ ವಿಚಾರಣೆ ನಡೆಯುತ್ತದೆ. ಗ್ರಾಮಸ್ಥರೆಲ್ಲ ಸೇರಿರುತ್ತಾರೆ. ಜ್ಯೋತಿ ಧೈರ್ಯದಿಂದ ನಿಂತಿರುತ್ತಾಳೆ. ಧರ್ಮಪಾಲ್ ಸುಳ್ಳು ಕಥೆ ಹೇಳುತ್ತಾನೆ. ಪಟ್ವಾರಿ ನಕಲಿ ದಾಖಲೆ ತೋರಿಸುತ್ತಾನೆ. ಕೆಲವು ಕ್ಷಣಗಳ ಕಾಲ ಎಲ್ಲವೂ ಅವರ ವಿರುದ್ಧ ಹೋಗುತ್ತಿರುವಂತೆ ಕಾಣುತ್ತದೆ. ಆದರೆ ಸತ್ಯ ಯಾವಾಗಲೂ ತನ್ನ ದಾರಿ ಹುಡುಕಿಕೊಳ್ಳುತ್ತದೆ. ಅಷ್ಟರಲ್ಲಿ ಒಬ್ಬ ವೃದ್ಧ ಮುಂದೆ ಬರುತ್ತಾನೆ. ನಾನು ಇವರ ತಂದೆ ಜೊತೆ ಕೆಲಸ ಮಾಡಿದ್ದೇನೆ. ಈ ಜಮೀನು ಸಂಪೂರ್ಣವಾಗಿ ಅವರದ್ದೇ ಎಂದು ಹೇಳುತ್ತಾನೆ. ಗ್ರಾಮಸ್ಥರು ಗುಸುಗುಸು ಮಾಡುತ್ತಾರೆ. ಧರ್ಮಪಾಲ್ ಮುಖದ ಬಣ್ಣ ಬದಲಾಗುತ್ತದೆ. ಸರಪಂಚ್ ತನಿಖೆಗೆ ಆದೇಶಿಸುತ್ತಾರೆ.
ಸಂಚು ನಿಧಾನವಾಗಿ ಬಯಲಾಗಲು ಶುರುವಾಗುತ್ತದೆ. ಆ ದಿನದ ನಂತರ ಗ್ರಾಮಸ್ಥರ ದೃಷ್ಟಿ ಬದಲಾಗುತ್ತದೆ. ಅವರು ಜ್ಯೋತಿ ಮತ್ತು ಮೀರಾಳ ಧೈರ್ಯವನ್ನು ಗೌರವಿಸಲು ಆರಂಭಿಸುತ್ತಾರೆ. ಆದರೆ ಧರಂಪಾಲ್ ಇನ್ನೂ ಬದಲಾಗಿರಲಿಲ್ಲ. ದುರಾಸೆ ಇನ್ನೂ ಅವನ ಕಣ್ಣು ಮುಚ್ಚಿಸಿತ್ತು. ಅದೇ ಸಮಯದಲ್ಲಿ ಅವನ ಅಕ್ಕಿಗಿರಣಿಯಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ. ಕಾರ್ಮಿಕರು ಕೆಲಸ ಬಿಡುತ್ತಾರೆ. ಸಾಲಗಳು ಹೆಚ್ಚಾಗುತ್ತವೆ. ವ್ಯಾಪಾರ ಕುಸಿಯುತ್ತದೆ. ಒಂದು ರಾತ್ರಿ ಹಠಾತ್ತಾಗಿ ಗಿರಣಿಗೆ ಬೆಂಕಿ ಬೀಳುತ್ತದೆ. ಕೆಲವೇ ನಿಮಿಷಗಳಲ್ಲಿ ವರ್ಷಗಳ ಸಂಪತ್ತು ಬೂದಿಯಾಗುತ್ತದೆ. ಧರಂಪಾಲ್ ಕಣ್ಣೆದುರೇ ಎಲ್ಲವೂ ನಾಶವಾಗುತ್ತದೆ. ಅವನು ಮೊಣಂಕಾಲಿಗೆ ಬೀಳುತ್ತಾನೆ. ಅವನಿಗೆ ಮೊದಲ ಬಾರಿಗೆ ತನ್ನ ತಪ್ಪು ಅರ್ಥವಾಗುತ್ತದೆ. ಬೇರೆಯವರ ಕಣ್ಣೀರಿನ ಮೇಲೆ ಕಟ್ಟಿದ ಸಂಪತ್ತು ಒಂದು ದಿನ ಕುಸಿಯಲೇಬೇಕು. ಕೆಲವು ವಾರಗಳ ನಂತರ ಧರಂಪಾಲ್ ಕುಟುಂಬ ಸಂಪೂರ್ಣವಾಗಿ ದಿವಾಳಿಯಾಗುತ್ತದೆ. ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಒಮ್ಮೆ ತಿರಸ್ಕರಿಸಿದವರೇ ಈಗ ಅವನ ಕೊನೆಯ ಆಶೆಯಾಗಿದ್ದರು. ಅವನು ಜ್ಯೋತಿಯ ಮನೆಗೆ ಬರುತ್ತಾನೆ. ಕೈ ಮುಗಿದು ನಿಂತುಕೊಳ್ಳುತ್ತಾನೆ. ನಮ್ಮನ್ನು ಕ್ಷಮಿಸು ಎಂದು ಹೇಳುತ್ತಾನೆ. ಅವನ ಕಣ್ಣಿನಲ್ಲಿ ಮೊದಲ ಬಾರಿಗೆ ಅಹಂಕಾರ ಇರಲಿಲ್ಲ, ಪಶ್ಚಾತ್ತಾಪ ಮಾತ್ರ ಇತ್ತು. ಜ್ಯೋತಿಯ ಮನಸ್ಸಿನಲ್ಲಿ ಹಳೆಯ ಗಾಯಗಳು ಮತ್ತೆ ಮೂಡುತ್ತವೆ. ಅವರು ಮಾಡಿದ ಅವಮಾನ, ಅವರು ಮಾಡಿದ ಸಂಚು ಎಲ್ಲವೂ ನೆನಪಾಗುತ್ತದೆ. ಆದರೆ ಅಷ್ಟರಲ್ಲಿ ಮೀರಾ ಮುಂದೆ ಬರುತ್ತಾಳೆ. ಅಕ್ಕ, ಕ್ಷಮಿಸುವವನೇ ನಿಜವಾದ ವಿಜೇತ ಅಂತ ಅಮ್ಮ ಹೇಳ್ತಿದ್ರಲ್ಲ. ಆ ಒಂದು ಮಾತು ಜ್ಯೋತಿಯ ಹೃದಯ ಕರಗಿಸುತ್ತದೆ. ಕೆಲವು ಕ್ಷಣ ಮೌನ. ನಂತರ ಅವಳು ಧರಂಪಾಲನ್ನು ಎಬ್ಬಿಸುತ್ತಾಳೆ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಹೇಳುತ್ತಾಳೆ. ಧರಂಪಾಲ್ ಕಣ್ಣೀರು ಹಾಕುತ್ತಾನೆ. ವಿಮಲಾ ತಲೆ ತಗ್ಗಿಸುತ್ತಾಳೆ. ಕಮಲ್ ತನ್ನ ತಪ್ಪಿಗೆ ನಾಚಿಕೆಕೊಳ್ಳುತ್ತಾನೆ. ಆ ದಿನ ಒಂದು ಕುಟುಂಬ ಮತ್ತೆ ಒಂದಾಗುತ್ತದೆ. ಕೆಲವು ತಿಂಗಳುಗಳ ನಂತರ ಅದೇ ಹೊಲದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುತ್ತಿರುತ್ತಾರೆ. ಒಮ್ಮೆ ಜಗಳ ನಡೆದಿದ್ದ ಜಾಗದಲ್ಲಿ ಈಗ ನಗು ಕೇಳಿಸುತ್ತದೆ. ಒಮ್ಮೆ ದುರಾಸೆ ಇದ್ದ ಹೃದಯದಲ್ಲಿ ಈಗ ಕೃತಜ್ಞತೆ ಇದೆ. ಒಮ್ಮೆ ಅನಾಥರಾದ ಇಬ್ಬರು ಸಹೋದರಿಯರು ಇಂದು ಇಡೀ ಹಳ್ಳಿಯ ಗೌರವವಾಗಿದ್ದರು. ಮತ್ತು ಜೀವನ ಮತ್ತೊಮ್ಮೆ ಸಾಬೀತು ಮಾಡಿತು. ದುರಾಸೆ ಕೆಲವು ದಿನ ಗೆಲ್ಲಬಹುದು, ಆದರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯ. ಅಹಂಕಾರ ಕೆಲವು ಕಾಲ ಎತ್ತರಕ್ಕೆ ಹಾರಬಹುದು, ಆದರೆ ಕೊನೆಯಲ್ಲಿ ಉಳಿಯುವುದು ವಿನಯ. ಮತ್ತು ಕ್ಷಮೆಗಿಂತ ದೊಡ್ಡ ಶಕ್ತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಈ ಕಥೆ ಇಷ್ಟವಾದರೆ ನಿಮ್ಮ ಜೀವನದಲ್ಲೂ ಒಳ್ಳೆಯತನವನ್ನು ಆಯ್ಕೆ ಮಾಡಿ. ಏಕೆಂದರೆ ನಾವು